ರಶ್ಮಿಕಾ ಮಂದಣ್ಣ ಇಂಡಿಯನ್ ಕ್ರಶ್ ಅಂತೆ, ನ್ಯಾಷನಲ್ ಕ್ರಶ್ ಅಂತೆ. ಯಾವ ಸೀಮೆ ತುಕಾಲಿ ಕ್ರಶ್ ನೀನು? ರಶ್ಮಿಕಾ ಮಂದಣ್ಣ ತಂದೆ ತಾಯಿ ಎಲ್ಲ ಬೇರೆಯವರೇ, ನನ್ನ ತಂದೆ ತಾಯಿ ಅಂತ ಹೇಳಿದ್ರು ಹೇಳ್ಬಿಡ್ತೀಯ. ನನ್ನ ಪ್ರಕಾರ ನೀನ್ ಇನ್ನೊಂದ್ ಸ್ವಲ್ಪ ಏನಾದ್ರು ಬೆಳೆದ್ಬಿಟ್ರೆ, ಇನ್ನೊಂದ್ ಚೂರು ನಿನ್ಗೆ ಹುಟ್ಸಿದ ತಂದೆ ತಾಯಿ ಎಲ್ಲ ನನಗೆ ಯಾರೋ ಫಾರಿನ್ ಅಲ್ಲಿ ಜನ್ಮ ಕೊಟ್ರು ಅಂತ ಹೇಳಿದ್ರು ಹೇಳ್ಬಿಡ್ತೀಯ ನೀನು. ಅಂತಹ ಮಹಾನ್ ಹೆಣ್ಣು ಮಗಳು ನೀನು. ನಿಮ್ಮಂತವರಿಂದಾನೇ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಒಂದು ಸ್ವಾಭಿಮಾನ ಮತ್ತು ಕನ್ನಡಿಗರಿಗಿರುವಂತಹ ಕರ್ನಾಟಕದಲ್ಲಿ ಕನ್ನಡಿಗರ ಜೊತೆ ಇರೋ ಯೋಗ್ಯತೆ ನಿನಗೆ ಇಲ್ಲ ಅಂತಂದ್ರೆ ದಯವಿಟ್ಟು ಇರಬೇಡ. ನೀನು ಆಂಧ್ರಾಗೆ ಹೋಗು. ನೀನು ಇಲ್ಲಿ ಬರ್ಲೇಬೇಡ, ಕರ್ನಾಟಕ ಕಾಲೇ ಇಡಬೇಡ, ಬೆಂಗಳೂರಿಗೂ ಬರಬೇಡ, ಈ ಮಣ್ಣಲ್ಲಿ ಕಾಲೇ ಇಡಕ್ ಹೋಗ್ಬೇಡ. ನಿನ್ನಂತ ಹೊಲಸು ನಾಲ್ಗೆ ಇರೋರೆಲ್ಲ ಈ ನಾಡಿನಲ್ಲಿ ಕಾಲಿಟ್ಟು ಯಾಕೆ ಅಪವಿತ್ರ ನೆಲವನ್ನ, ನಾಡನ್ನ, ನೀರನ್ನ, ಅನ್ನವನ್ನ ಮರಿತ್ಯಾ ಅಂದ್ರೆ ನಾಳೆ ದಿವಸ ನಿನ್ನ ತಂದೆ ತಾಯಿನೂ ಮರಿತ್ಯಾ, ಎಲ್ಲಾರನ್ನೂ ಮರಿತ್ಯಾ ನೀನು. ಅಂತಹವ್ರು ನೋಡು, ಒಂದು ಮಾತು ಹೇಳ್ತೀನಿ ರಶ್ಮಿಕಾ ಮಂದಣ್ಣ, ನಿನ್ಗೊಂದು ದೊಡ್ಡ ದೊಡ್ಡ ನಮಸ್ಕಾರಗಳು ನಿನಗೆ. ರಶ್ಮಿಕಾ ಮಂದಣ್ಣ ತಿಳ್ಕೊ, ಯಾವತ್ತು ಅನ್ನ ತಿನ್ನೋರು ಒಳ್ಳೆ ಮಾತನ್ನಾಡಬೇಕು, ಒಳ್ಳೆ ನಾಲ್ಗೆ ಇಟ್ಕೊಂಡು ಒಳ್ಳೇದನ್ನ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲಿ ಮಾತಾಡಬೇಕು.